ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಎಚ್ಡಿಕೆ ನಡುವೆ ಫೈಟ್ ತಾರೀಖಕ್ಕೇರ್ತಾ ಇದೆ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಬಿಡೋದಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಇನ್ನು ಟೌನ್ಶಿಪ್ಗೆ ಭೂಮಿ ಕೊಡೋದಿಲ್ಲ ಅಂತ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಕೊಡೋದಿಲ್ಲ ಅಂತ ಅವ್ರು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆ ಮಾಡಿನೇ ತೀರ್ತೀನಿ ಅಂತ, ಮತ್ತೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದು ಟೌನ್ಶಿಪ್ ಅಲ್ಲ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಒಂದ್ ರೀತಿ ದುಡ್ಡು ಹೊಡೆಯುವಂತ ಯೋಜನೆ ಇದು ಅನ್ನೋದು ಅವ್ರ ಆರೋಪ. ಹಾಗಾಗಿ ಅವರು ನಾವು ಈ ವಿಚಾರವನ್ನ ಈ ಯೋಜನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗೇನ್ ಪಂಥಾಹ್ವಾನ ಕೊಟ್ಟಿದ್ರಲ್ಲ ಡಿಕೆ ಶಿವಕುಮಾರ್ ಅವರಿಗೆ, ಅವ್ರು ಕೂಡ ಬರ್ತೀನಿ ಅಂದಿದ್ರು. ಇಬ್ರು ಕೂಡ ನೇರವಾಗಿ ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಸಿದ್ಧವಾಗುತ್ತಾ ಅಂತ. ನಮ್ದಿರೋದೇ 10 ಗುಂಟೆ ಜಮೀನಲ್ಲಿ ಒಂದ್ ಸ್ವಲ್ಪ ಬಾಳೆ ಹಾಕೊಂಡಿದೀವಿ. ಆ ಬಾಳೆ ಒಂದು ಸ್ವಲ್ಪ ಅದರಲ್ಲೇ ಬಾಳೆ ಆದ್ಮೇಲೆ ತಕ್ಷಣ ಒಂದು ಸ್ವಲ್ಪ ರಾಗಿ ಪೈರು ಹಾಕೋತೀವಿ. 1-2 ಗಂಟೆಗೆ ರಾಗಿ ಆಯಿತು ಅಂದರೆ ವರ್ಷ ಕಾಲ ಮಕ್ಕಳು ಮರಿ ಎಲ್ಲ ಊಟ ಮಾಡ್ಬೋದು. ಇವನು ಯಾರೋ 10 ಗುಂಟೆ ಮಾರ್ಕೊಬಿಟ್ಟು ನಾನು ಎಲ್ಲೋ 2 ಕಾಸು ಹಾಕೊಂಡು ಜೋಬ್ಗೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಕುಡ್ಕೊಂಡು ತಿನ್ಕೊಂಡು ಮಲ್ಕೊಬಿಟ್ರೆ ಮುಂದಿನ ಗತಿ ಏನು ಮಾಡೋದು ನಾವು? ಹೆಂಡತಿ ಮಕ್ಳುಗಳ ಕತೆ ಏನು ಮಾಡೋದು? ಅವನು ಹೇಳ್ತಾನೆ ಇವನು ಹೇಳ್ತಾನೆ ಅಂದ್ಬಿಟ್ಟು ಅವನೊಬ್ಬ ಪಕ್ಷದವನು ಈ ಪಕ್ಷದವನು ಕಮಿಷನ್ಗೋಸ್ಕರ ಅದು ಇದು ಅಂತ ಮಾತಾಡ್ತಾರೆ. ಕಮಿಷನ್ಗೋಸ್ಕರ ನನ್ನ ಮಕ್ಕಳು ಬಂದಿಲ್ಲ, ನನ್ನ ಹತ್ರ ಮಾತಾಡಬೇಕು. ಇಲ್ಲಿ ಬನ್ಗಿರಿಗೆ ಇಲ್ಲ ಸರ್, ಯಾರು ಬಂದು ಇಲ್ಲಿ ಏನು ಎತ್ತ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಯಾರು ಏನು ಮಾತಾಡ್ತಿಲ್ಲ. ನಮ್ಮ ಭೂಮಿ ನಮಗೆ ಇರಬೇಕು, ನಾವು ಜೀವ ಕೊಟ್ರು ಭೂಮಿ ಕೊಡೋದಿಲ್ಲ, ಅಷ್ಟೇ ಸರ್ ಹೇಳೋದು ನಾವು. ಸರ್ ಅವಾಗ ಮಾಡಿದ್ರೆ ಅವಾಗೊಂದು ಇದು ಅವು ಓಡಾಟ ಮಾಡಿ ನಿಲ್ಸಿದ್ರಲ್ಲ, ಇವರು ಹಂಗೆ ನಿಲ್ಸ್ಬಿಡ್ಲಿ, ನಾವು ಓಡಾಡ್ತೀವಲ್ಲ 1.5 ವರ್ಷದಿಂದ, ಅಷ್ಟೇ ಸರ್. ನಾವು ಜಮೀನು ಕೊಡೋದಿಲ್ಲ, ನಾವು ತಾಯಿ ಇದ್ದಂಗೆ, ಅದು ತಾಯಿ ಕಳ್ಕೊಂಡ್ಮೇಲೆ ಹಾಲೆಲ್ಲಿ ಕುಡಿತೀವಿ ನಾವು. ಮುಂದೆ ನಾವೇನ ಮೊನ್ನೆ DCM ಕರೆದಿ ನಮ್ಮವ್ರು ಕರೆದು ಮಾತಾಡ್ಸವ್ರೆ, ನಿಮ್ ಪರಾಗಿರ್ತೀವಿ ಅಂತ ಹೇಳವ್ರೆ. ಇಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡು ನಿರ್ಧಾರ ತಗೋತೀನಿ ಎಂದರು. ಪರ ಇರೋರು ಯಾರೋ 20 ಜನನ ಕರ್ಕೊಂಡು ಅವರು ನೆನ್ನೆ ಇದ್ ಮಾಡಿ, ಇಲ್ಲ ನಿಮ್ಗೆ ನಾವು 80 ಜನ ಒಪ್ಕೊಂಡ್ಬಿಟ್ಟವ್ರೆ, ನಿಮ್ ಪರವಾಗಿ ನಾವ್ ಇದ್ದೀವಿ, ನಾವು ಮಾಡೇ ಮಾಡ್ತೀನಿ. ಅದೇನ್ ಮಾಡ್ತಾರೋ ಒಪ್ಕೊಳ್ದೇ ಇರೋರ್ಗೆ ಅವ್ರಿಗೆ ಡೆಪಾಸಿಟ್ ಮಾಡ್ಬಿಟ್ಟು ನಾನು ಭೂಮಿ ಸ್ವಾಧೀನ ಪಡಿಸ್ಕೋತೀನಿ ಅಂತ ಏನ್ ಸವಾಲ್ ಹಾಕಿದ್ದಾರೆ, ಆ ಸವಾಲ್ಗೆ ನಾವು ಪ್ರತ್ಯುತ್ತರ ಕೊಡ್ತೀವಿ. ಇಲ್ಲಿಂದ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ವಿಧಾನಸೌಧ ಚಲೋ ಮಾಡಿ ವಿಧಾನಸೌಧ ಮುಚ್ಚಿಗೆ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ. ನಮ್ಗೆ ರೈತರು ವ್ಯವಸಾಯವನ್ನು ಬಿಟ್ರೆ ನಮ್ಗೆ ಇಲ್ಲಿರೋ ಅಜ್ಜಿದಿರಿಗೆ ಅಕ್ಕದಿರಿಗೆ ಅಣ್ಣದಿರಿಗೆಲ್ಲ ಯಾವ್ದು ಬರೋದಿಲ್ಲ. ನಾವು ಜಮೀನ್ ಕೊಡಲ್ಲ ಅಂತಾನೆ ನಾವ್ ಇಲ್ಲಿ ಕೂತಿರೋ 15 ತಿಂಗಳಿಂದ. ಆದ್ರೆ 4 ಜನ ಕೂತವ್ರೆ, 5 ಜನ ಕೂತವ್ರೆ, ಅಲ್ಲಿ ಕೂತಿರೋರು ರೈತರು ಎಲ್ಲ ಅಂತವ್ರೆ ಮುಖ್ಯಮಂತ್ರಿಗಳು. ನಾವು ರೈತರು ಅಲ್ದಿರ ಅವ್ರು ಓಟ್ ಹಾಕಿಸ್ಕೊಂಡು ಅವ್ರು ಗೆದ್ದಿ ಅವ್ರು ವಿಧಾನಸೌಧದಲ್ಲಿ ಕೂತ್ಕೋಬೇಕಂತೆ. ರೈತರು ಓಟ್ ಹಾಕಿರೋದಕ್ಕೆ ತಾನೇ ಅವ್ರು ಅಲ್ಲಿ ಕೂತಿರೋದು ಸೀಟಿನ ಮೇಲೆ. ರೈತರಿಗೆ ಬೆಲೆ ಇಲ್ದೇ ಇದ್ಮೇಲೆ ನಾವು ಭೂಮಿ ಕೊಡ್ತೀವಿ ಅಂತ ನಾವು ಅವ್ರ ಹತ್ರ ಹೋಗಿದ್ವಾ? ನಾವು ಏನೋ ನಮ್ಮ ಅನ್ನ ನಾವು ಉಡ್ಸ್ಕೊಂಡು ಉಣ್ತಾ ಇದೀವಿ. ನಿನ್ ಬೇಕಾಗಿರೋದೇನು, ನೀನು ಪ್ರಪಂಚದಲ್ಲಿ ನೀನೇನೋ ನಿನ್ನ ಕಾರ್ಯ ನೀನ್ ಇದ್ ಮಾಡಿಸ್ಕೋಬೇಕು. ನಮ್ ರೈತರು ಭೂಮಿ ಕಿತ್ಕೊಂಡ್ಮೇಲೆ ರೈತರು ಇಲ್ದೇ ಇದ್ಮೇಲೆ ಇನ್ನೇನ್ಕಪ್ಪ ಅವ್ನ್ ಬದುಕು. ಇನ್ನು ಟೌನ್ಶಿಪ್ಗೆ ಭೂಮಿ ಕೊಡುವುದಕ್ಕೆ ಕೆಲ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಇದೆ. ಅಭಿವೃದ್ಧಿಗಾಗಿ ನಾವು ಭೂಮಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಕೆಲ ರೈತರು ಹೇಳ್ತಿದ್ದಾರೆ. ನಮ್ಮ ಭೂಮಿಗೆ ಒಳ್ಳೆ ಬೆಲೆಯನ್ನೇ ಕೊಟ್ಟಿದ್ದಾರೆ, ಹಂಗಾಗಿ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ. ಅವ್ರು ಕೊಡೋ ಸೈಟ್ ಮುಂದೆ ಹೆಚ್ಚಿನ ರೇಟ್ಗೆ ಹೋಗುತ್ತೆ, ಬಡ ರೈತರಿಗೆ ಹಣ ಬೇಕು ಎಂದಂತ ಬಿಡದಿಯ ಕೆಲ ರೈತರು. ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಅಂತ ಕೆಲ ರೈತರು ಏನು ಒಪ್ಪಿಗೆ ಕೊಟ್ಟಿದ್ದಾರಲ್ಲ, ಅವರ ಒಪಿನಿಯನ್ ಇದು. ಒಳ್ಳೆ ರೇಟ್ಗೆನೆ ನಮ್ಮ ಭೂಮಿಯನ್ನ ಅವ್ರು ತೆಗೆದುಕೊಂಡಿರೋದು, ಹಾಗಾಗಿ ಕೊಡೋದ್ರಲ್ಲಿ ತಪ್ಪೇನಿದೆ, ನಮ್ಗೆ ಸೈಟು ಕೂಡ ಒಳ್ಳೆ ದರದಲ್ಲೇ ಸಿಗ್ತಾ ಇದೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನೋ ಚರ್ಚೆ ಶುರುವಾಗಿದೆ. ಇದರಲ್ಲೂ ಕೂಡ ಸಾಕಷ್ಟು ರಾಜಕೀಯ ನಡೀತಿದೆಯಾ ಅಥವಾ HD ಕುಮಾರಸ್ವಾಮಿ DK ಶಿವಕುಮಾರ್ ನಡುವೆ ಈ ಒಂದು ಫೈಟ್ ಶುರುವಾಗಿದೆ. ಈಗ ನಾನು ಏನೋ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ. ಅದರಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಬೆಳಗಿನಲ್ಲೂ ಕೂಡ ಈ ಒಂದು ವಿಚಾರವನ್ನ ಸುದ್ದಿ ಮಾಡ್ತಾ ಇದೆ. ಈಗ ಈ ಒಂದು ಬಿಡದಿಯ ಒಂದು ಹೋಬಳಿಯ ವ್ಯಾಪ್ತಿಯ ಒಂದು ಹೊಸೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿರುವಂತಹ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಯಾಕಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರ ಬಹಳಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಸರ್, ಇವತ್ತು ಬಿಡದಿ ಭಾಗದಲ್ಲಿ ಟೌನ್ಶಿಪ್ ಬೇಕು ಅನ್ನುವಂಥದ್ದು ಚರ್ಚೆ ಇದೆ, ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ನಿಮ್ಮ ಅಭಿಪ್ರಾಯ ಏನು? ಇಲ್ಲಿರೋ ಜನರಿಗೆ ಬಿಡದಿ ಟೌನ್ಶಿಪ್ ಎಷ್ಟು ಅವಶ್ಯಕತೆ ಇದೆ? ಸರ್, ಟೌನ್ಶಿಪ್ ಅವಶ್ಯಕತೆ ಇದೆ ಇಲ್ಲ ಅನ್ನೋದು 2006 ಗೊತ್ತಿತ್ತು ಕುಮಾರಸ್ವಾಮಿ ಅವ್ರಿಗೆ. ಅದರಿಂದಾಗಿ ಅವಾಗಲೇ ಅವ್ರು ರೆಡ್ ಝೋನ್ ಅಂತ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ಈಗ ಯಾಕಂದ್ರೆ ಈಗಾಗಲೇ ರೈತರು ನೊಂದು ಬೆಂದು ಈಗಾಗಲೇ ಸತ್ತು ಹೋಗಿದ್ದಾರೆ ಎಷ್ಟೊಂದು ಜನ. ಇದರಿಂದ ಉದ್ಧಾರ ಆಗಿರೋದು ಕಡಿಮೆನೆ. ಇಲ್ಲೆಲ್ಲ ಬೆಳೆ ಬೆಳೆಸ್ತಾರೆ ಯಾರೋ ಒಂದು ರಾಜಕಾರಣಿಗಳೇ. ಈಗ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ಇಲ್ಲಿ ಯಾರು ಎಷ್ಟು ಜಮೀನು ತೊಗೊಂಡಿದ್ರೆ ಏನು ಮಾಡ್ತಿದ್ರೆ. ಅವ್ರು ನಮ್ಗೆ 40 ಎಕರೆ ಜಮೀನು ತೊಗೊಂಡಿರೋದೇ ಗೊತ್ತಿಲ್ಲ ಅಂತಂದ್ರು ಅವ್ರ ಹೆಂಡತಿಯವರು. ಹಂಗಾರೆ ಹೆಂಡತಿ ಗಂಡ ಜೊತೆಲಿ ಇಲ್ವೇ ಅವರು? ಗೊತ್ತಿಲ್ಲ ಅವ್ರಿಗೇನು. ಇದನ್ನೆಲ್ಲ ಚರ್ಚೆ ಮಾಡ್ಬೇಕು ಸರ್ ನಾವು. ಈಗ ಒಂದು ಬೆಳೆ ಹಾಕ್ಬೇಕಾದ್ರೂ ರೈತರಿಗೆ ಆಳುಗಳು ಬೇಕು. ಆಳುಗಳು ಸಿಗ್ತಾ ಇದ್ದಾರಾ? 700 ರೂಪಾಯಿ ಕೊಟ್ಟರು ಒಂದು ಆಳು ಸಿಗ್ತಾ ಇಲ್ಲ ನಮಗೆ. ನಾವು ಎಲ್ಲಿ ತಗೋಣ? ಈಗ ನಾವು 7 ಎಕರೆ 10 ಎಕರೆ ಬಾಳೆ ಬೆಳ್ಕೊಂಡೇ ಬಂದಿದ್ದು. ನಾವೇನು ಮೂಲ ರೈತರೇನೆ, ನಾವೇನು ಹಂಗೆ ಬಂದಿಲ್ಲ ನಾವು. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಇವ್ರು ಯಾರು ರೈತರೇ ಅಲ್ಲ, ಇವ್ರ ಮುಖಗಳು ನೋಡ್ರೆ ರೈತರ ಥರ. ರೈತರು ಅಂದ್ರೆ ಮುಖಕ್ಕೆಲ್ಲ ಕೆಸಂಬಿ ಮಿತ್ಕೋಬೇಕಾ? ಅಷ್ಟು ಸಾಲ ಹಾಕೊಂಡ್ರೆ ಮಾತ್ರ ರೈತರ? ಹಂಗಾರೆ ನಾವೆಲ್ಲ ರೈತರ ಮಕ್ಕಳಲ್ವ ನಾವು? ಒಳ್ಳೆ ಬಟ್ಟೆ ಹಾಕಿದ ತಕ್ಷಣ ಅವ್ರು ರೈತರಲ್ಲ. ಹಂಗಾರೆ ಇವ್ರು ರೈತರ ಪರ, ನಾವು ರೈತರ ಮಕ್ಕಳು ಅಂತ ಹೇಳ್ತಾರಲ್ಲ, ಇವರೆಲ್ಲ ರೈತರ ಪರ ನಾವು. ಹಾಗಾದ್ರೆ ಇವ್ರು ಯಾಕೆ ಮಾಡ್ಬಿಟ್ಟು ರೆಡ್ ಝೋನ್ ಇವರು ಕೆಲಸ ಮಾಡ್ಬೋದಿತ್ತಲ್ಲ? 2 ಸಲ ಮುಖ್ಯಮಂತ್ರಿ ಇದ್ರು ಇವರು. ಅವಾಗ ಇವರಲ್ಲಿ ಅಧಿಕಾರ ಇಲ್ಲ ಮಾಡೋದಕ್ಕೆ, ಮಾಡ್ಬೋದಿತ್ತಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ DK ಶಿವಕುಮಾರ್ ಅವರು. ಇಲ್ಲಿರೋ ರೈತರ ಜಮೀನನ್ನ ಪಡೆದು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಸರ್, ಇಲ್ಲಿ ಯಾರು ರೈತರ ಪರ ಇದ್ದಾರೆ, ರೈತರು ವಿರೋಧ ಅಂತ ಹೇಳ್ತಿಲ್ಲ ಸರ್. ಇಲ್ಲಿ ಯಾರು ಜಮೀನು ತೆಗೆದಿದ್ದಾರೆ ಫಸ್ಟ್ ಅದು ನೋಡಿ. ಈಗ DK ಶಿವಕುಮಾರ್ ಜಮೀನು ತೆಗೆದಿದ್ರೆ ಅನ್ನೋದಿದ್ರೆ ಅವರು ಪಂಥಾಹ್ವಾನಕ್ಕೆ ಕರೆದಿದ್ದಾರೆ. ಇಬ್ರು ಕೂತ್ಕೊಂಡು ಚರ್ಚೆ ಮಾಡ್ಬೋದಲ್ಲ ಇದರಲ್ಲಿ. ಬೇರೆಯವ್ರನ್ನ ಯಾಕೆ ಬಲಿಪಶು ಮಾಡ್ಬೇಕು ಇದರಲ್ಲಿ? ರೈತರ ನಡುವೆ ಜಗಳ ತಂದು ಇಕ್ಕಿದ್ದು ನೋಡೋಂಥ ಅವಶ್ಯಕತೆ ಏನಿದೆ ಅವ್ರ ಇಬ್ಬರಿಗೆ? ಈಗ ಕರ್ನಾಟಕದಲ್ಲಿ 2ನೇ ಮಾದರಿ ಸಿಟಿ ಮಾಡಬೇಕು ಅನ್ನೋದು DK ಶಿವಕುಮಾರ್ ಅವರ ಕನಸು. ಇದನ್ನ ಹಿಂದೆ ಕುಮಾರಸ್ವಾಮಿ ನೋಡೋದಕ್ಕೆ ಹೊರಟಿದ್ದು, ಅದನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಯಾಕೆ ವಿರೋಧ ಮಾಡ್ತಿದ್ದಾರೆ ಕುಮಾರಸ್ವಾಮಿ? ಹೆಸರು ಬಂದ್ಬಿಡ್ತಲ್ಲ ಸರ್. ಈಗ DK ಶಿವಕುಮಾರ್ ಹೆಸರು ಬಂದ್ಬಿಡುತ್ತಲ್ಲ ಮೇಯ್ನು. ಇವ್ರ ಹೆಸರು ಬಂದ್ಬಿಟ್ಟು ಇವ್ರ ಹೆಸರು ಮರೀಚಿಕೆ ಆಗ್ಬಿಡುತ್ತೆ. ಇದರಿಂದಾಗಿ ಇದಕ್ಕೆ ಇವರು ವಿರೋಧ ಮಾಡ್ತಿದ್ದಾರೆ ಅಷ್ಟೇ. ಇದರಲ್ಲಿ ಇವರು ರಾಜಕೀಯ ಬೆರೆಸಿದರೆ ಹೊರತು ಇಲ್ಲಿ ರೈತರುಗಳು ವಿರೋಧ ಕಡಿಮೆ ಇದೆ. ರೈತರುಗಳು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ನಾವು ರೈತರೇನೆ. ಈಗ ರೈತರುಗಳು ಅಂತ ಅಂದಮೇಲೆ ರೈತರು ಅದೇ ಕೆಲಸ ಮಾಡ್ಕೊಂಡಿರ್ಬೇಕು ಯಾವಾಗಲೂ. ಅಂದ್ರೆ ಇವ್ರ ಮಕ್ಕಳೆಲ್ಲ ಯಾಕೆ ಕಾನ್ವೆಂಟಲ್ಲಿ ಓದ್ತಾರೆ? ಸರ್ಕಾರಿ ಶಾಲೆ ಕಳಿಸ್ಲಿ ಬಿಡಿ. 20 ವರ್ಷದಿಂದ 2006-7 ವಿರೋಧ ಮಾಡಿದಾಗ ಸೋಲೂರು, ರಾಮನಗರ, ಮೈಗನಹಳ್ಳಿದು ಮತ್ತೆ ಸಾತ್ನೂರ್ದು ಮತ್ತೆ ನಂದಗುಡಿದು ಕೈ ಬಿಟ್ರು. ಬಿಡದಿ ಯಾಕೆ ಇಟ್ರಿ ನೀವು ಕುಮಾರಸ್ವಾಮಿ ಅವರೇ? ಬಿಡದಿ ಯಾಕೆ ರೆಡ್ ಝೋನ್ ಅಲ್ಲಿ ಇಟ್ರಿ ನೀವು? ಅವತ್ತು ಇದು ಕೈ ಬಿಟ್ಬಿಟ್ಟಿರಿ, ಗೋಳೆ ಇರ್ಲಿಲ್ವಲ್ಲ, ಜನ ಬದುಕರಲ್ಲ. ಅವತ್ತಿಂದ ಇವ್ರು ಯಾಕೆ ವಿರೋಧ, ಇವತ್ತು ಪರ ಯಾಕೆ ಮಾಡಿದ್ರು ಅಂದ್ರೆ ಪಕ್ಷಾತೀತವಾಗಿ ಇವ್ರು ಪರ ಮಾಡ್ತಾ ಇಲ್ಲ. ಅವ್ರು ಹೇಳ್ಕೋಬಹುದು ನಾವು ನರಕ ಅನುಭವಿಸಿದೀವಲ್ಲ 20 ವರ್ಷದಿಂದ. ಯಾರೋ ಒಬ್ರು ಜಮೀನ್ ಮಾರ್ಲಿ 20 ಲಕ್ಷಕ್ಕೆ ಕೇಳಲ್ಲ, ಯಾರೋ ಬಂದು 15 ಲಕ್ಷಕ್ಕೆ ಕೇಳಲ್ಲ, 30 ಲಕ್ಷಕ್ಕೆ ಕೇಳಲ್ಲ. ಮನೆ ಈ ಅಕ್ವೈರಿ ಆಯ್ತದೆ ಅನ್ನೋದಕ್ಕೆ ಯಾರೋ ದುಡ್ಡು ಕೊಟ್ಟರು ತಗೊಂಡ್ರು, ಯಾರೋ ಬಂದು 1 ಕೋಟಿ ಗಂಟೆ ಜಮೀನು ತೆಗೆದವ್ರೆ. ಯಾಕೆ? ಅಕ್ವೈರಿ ಆಯ್ತದೆ, ಭೂಸ್ವಾಧೀನ ಆಯ್ತದೆ ಅನ್ನೋ ಉದ್ದೇಶಕ್ಕೆ. ಆ ನರಕ ನಾವು ಇನ್ನೂ ಅನುಭವಿಸ್ಕೊ ಹೋಗ್ಬೇಕಾ? ಯಾವಾಗಿದ್ರು ಹೋಯ್ತು ಆಗ್ಲಿ ಬಿಡಿ, ಏನೋ ಒಂದಾಯ್ತದೆ. ನಾವು ರೈತರೆ, ನೀವು ಜಮೀನು ಕೊಡೋಕೆ ರೆಡಿ ಇದ್ದೀರಿ? ಜಮೀನು ಕೊಡಕ್ಕೆ ರೆಡಿ ಇದೀವಿ ಸ್ವಾಮಿ. ನಮಗೆ ಇದೆಲ್ಲ ಇದು ನಮಗೆ ಇಷ್ಟ ಆಗದೆ. ಜಮೀನು ಕೊಡಕ್ಕೆ ರೆಡಿ ಇದ್ದೀವಿ, ನಾವಿನ್ನು ಅನುಭವಿಸಕ್ಕೆ ರೆಡಿ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಿಮ್ಮ ಆಶೆ? ಅಭಿವೃದ್ಧಿ ಆಗಲಿ, ನಮ್ಗೆ ಒಳ್ಳೆ ದರ ಕೊಟ್ಟವ್ರೆ. ನಮ್ಗೆ ಈಗ ಶೇರಿಂಗ್ ಹೇಳವ್ರಲ್ಲ, ಶೇರಿಂಗು ಒಳ್ಳೆ ಉತ್ತಮವಾದದ್ದು. ಅದು ನಾಳೆ ದಿನ 1 ಕೋಟಿ 1.5 ಕೋಟಿಗೆ ಹೋಗ್ಬೋದು ಸೈಟು. ಉಳಿಸ್ಕೊಳ್ಳೋರು ಮಾರ್ಗ. ಪಾಪ ಬಡ ರೈತರು ದುಡ್ಡು ಬೇಕು, ದುಡ್ಡು ತಗೋತೀವಿ, ಏನೋ ಮಾಡ್ತೀವಿ. ಈಗ ಇದು ನಿಂತು ಹೋಗ್ಬಿಟ್ರೆ ನಮ್ಮ ಮಧ್ಯಮ ರೈತರು, ಸಣ್ಣ ರೈತರೇ ಹೊಡ್ತಾ ತಿನ್ನೋರು ಹೊರತು ದೊಡ್ಡ ರೈತರು ಪರ ಇರೋರು ಅಷ್ಟೇ, ವಿರೋಧ ಇರೋರು ಅಷ್ಟೇ, ಯಾರು ಹೊಡ್ತಾ ತಿನ್ನಲ್ಲ. ಅವ್ರು ಅನುಕೂಲವಾಗಿ ಜೀವನ ಮಾಡ್ತಾರೆ. ಮಧ್ಯಮದವ್ರು ಹಾಳಾಗೋಯ್ತೀವಿ. ಇನ್ನು ಬಿಡದಿ ಟೌನ್ಶಿಪ್ಗೆ ಹಾಲು ಉತ್ಪಾದಕರ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಹೋಬಳಿಯ ಅಲ್ಲಾಳಸಂದ್ರ ಗ್ರಾಮದ ರೈತರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಟೌನ್ಶಿಪ್ಗೆ ನಮ್ಮ ಜಮೀನು ಕೊಡಲ್ಲ ಅಂತ, ಕೆಲವ್ರು ಕೊಡ್ತಿದ್ರೆ ಕೆಲವ್ರು ಕೊಡಲ್ಲ ಅಂತ. ತಿಂಗಳಿಗೆ ನಮ್ಮೂರಿನಿಂದಲೇ 6 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಿದೆ. ಹೀಗಾಗಿ ನಾವು ಹಾಲು ಉತ್ಪಾದಕರೇನಿದ್ದೀವಿ, ನಮ್ಮ ಜಮೀನನ್ನ ಕೊಡಲ್ಲ. ಅಲ್ಲಾಳಸಂದ್ರ ಗ್ರಾಮದ ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಲವು ಒಪಿನಿಯನ್ಗಳು ಇಲ್ಲಿ ಕೇಳಿ ಬರ್ತಾ ಇದೆ, ಮಿಶ್ರ ಪ್ರತಿಕ್ರಿಯೆ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಕೆಲವರು ರೈತರು ಹೇಳ್ತಾರೆ ಒಳ್ಳೆ ದರದಲ್ಲಿ ಖರೀದಿ ಮಾಡಿದ್ದಾರೆ, ನಾವು ಕೊಡ್ತೀವಿ ಜಮೀನು ಅಂತ. ನೋಡಿ, 1 ತಿಂಗಳಿಗೆ 25 ಲಕ್ಷ ವ್ಯವಹಾರ ಮಾಡ್ತೀವಿ ನಾವು. ಹಸು ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ, ಯಾಕೆ ಕೊಡಬೇಕು ನಮ್ಮ ಜಮೀನು? ಸರ್ಕಾರ ಕೊಡುವ ಪರಿಹಾರದ ಹಣ ನಮಗೆ ಬೇಡವೇ ಬೇಡ ಅಂತಿದ್ದಾರೆ.
ನಾವು ಜಾಗ ಕೊಡೋದೇ ಇಲ್ಲ ಅಂತೇಳಿ ಹಾಲು ಉತ್ಪಾದಕರು ವಿರೋಧ ವ್ಯಕ್ತಪಡಿಸ್ತಿರೋದು. ಲೀಟರ್ ಹಾಲಾಗ್ತಾವ್ರೆ, ಬದುಕ್ತಾವ್ರೆ. ನಾವಿಷ್ಟು ಹೇಳಕ್ಕಂತೂ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಜಮೀನು ಕೊಡಕ್ಕೆ ಇಷ್ಟ ಇಲ್ಲ ನಾವು. ಸರ್, ಈಗ ಗ್ಯಾರಂಟಿ ನ್ಯೂಸ್ ಕೂಡ ಅದೇ ರೀತಿ ರಿಯಾಲಿಟಿ ಚೆಕ್ ಮಾಡಕ್ಕೆ ಬಂದಿದೆ. 6 ಲಕ್ಷ ಹಾಲು ಸಂಗ್ರಹ ಆಗ್ತಿರೋದನ್ನ ಇಷ್ಟು ದೊಡ್ಡ ಮಟ್ಟದ ವಿರೋಧ ಇದ್ರು ಕೂಡ ಮಾಡ್ಬೇಕಂತ ಆಟಕ್ಕೆ ಬಿದ್ದಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಏನಾಗದೆ ಗೊತ್ತಾ, ಇದು ಒಂದು ಮಾಫಿಯಾ ಆಗದೆ. ಈ ಮಾಫಿಯಾ ಆಗದೆ ಅಂದ್ರೆ ಏನಾಗದೆ ಅಂದರೆ ಮಾಫಿಯಾ ಇದು ಭೂಮಿ ಚಿನ್ನದ ಬೆಲೆ. ನಮಗೆ 2 ಕೋಟಿ ಕೊಟ್ಟರೆ, ನಮಗೆ ರೈತರಿಗೆ 2 ಕೋಟಿ ಕೊಟ್ಟರೆ ಅವ್ರಿಗೆ 10 ಕೋಟಿಗೆ ಮಾರ್ಕೋತಾರೆ. ಆಮೇಲೆ ಈ ಮಧ್ಯವರ್ತಿಗಳ ಕಮಿಷನ್ ಬೇರೆ, ಯಾರೋ ಕರ್ಕೋಗಿ ಸೈನ್ ಹಾಕ್ತಾರಲ್ಲ ಅವ್ರಿಗೆಲ್ಲ ಕಮಿಷನ್ ಅಂತೆ, ಅದೆಲ್ಲ ಆಗ್ಬಿಟ್ಟಿದೆ. ಇದು ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಭೂಮಿ ಇವತ್ತು 2 ಕೋಟಿ ಇರೋದು ನಾಳೆ ಇನ್ನೊಂದು ತಿಂಗಳಲ್ಲಿ 4 ಕೋಟಿ ಆಗುತ್ತೆ. ಅದಕ್ಕೋಸ್ಕರ ಇದರಿಂದ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಇದು ಬರೀ 18,000 ಕೋಟಿ ಪ್ರಾಜೆಕ್ಟ್ ಅಲ್ಲ, ಇದು 1 ಲಕ್ಷ ಕೋಟಿ ಪ್ರಾಜೆಕ್ಟು. ಇದ್ರ ಬೆಲೆ 1 ಲಕ್ಷ ಕೋಟಿ ಪ್ರಾಜೆಕ್ಟು. ಇಲ್ಲಿ ಕೊಡೋದು ರೈತರಿಗೆ ಮಾತ್ರ 18 ಕೋಟಿ, ಮಿಕ್ಕಿದ್ದೆಲ್ಲ ಯಾರ್ಯಾರಿಗೂ ಹಂಚೋಯ್ತದೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಇದನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಿಜ, ಇದು ನಿಜ. ಅವ್ರು ಹೇಳ್ತಾ ಇರೋದು 100% ಸತ್ಯ. ಇದೇನು ಸುಳ್ಳಲ್ಲ, ರಿಯಲ್ ಎಸ್ಟೇಟೇ. ಇದೇನು ಆಟಕ್ಕೆ ಬಿದ್ದ ಜಮೀನು ಕಿತ್ಕೊಳ್ಳೋಕೆ ಬಂದ್ರೆ ಏನು ಮಾಡ್ತೀರಾ? ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಮುಂದಿನ ಹೋರಾಟ ವಿಧಾನಸೌಧ ಚಲೋ ಮಾಡೋಕ್ಕೆ ರೆಡಿ ಇದ್ದೀವಿ. ನಮಗೆ ಎಲ್ಲ ರೈತ ಸಂಘಟನೆಗಳು ಇಡೀ ಕರ್ನಾಟಕ, ಈ ಕಾಂಗ್ರೆಸ್ ಸರ್ಕಾರ ದುಳಾಡಿತ, ಅದು 1,90,000 ಎಕರೆ ರೈತರ ಭೂಮಿ ಕಿತ್ಕೋತಾವ್ರಲ್ಲ, ಇವರು ಅನ್ನ ತಿಂತಾರ, ಮಣ್ಣು ತಿಂತಾರ? ಮಣ್ಣು ತಿನ್ನೋಕ್ಕಾಯ್ತದ? ದುಡ್ಡು ತಿನ್ನೋಕ್ಕಾಗುತ್ತಾ? ಕಂಪ್ಯೂಟರ್ ಬೆಳೆಕಾಯ್ತದ ಆಹಾರ ಧಾನ್ಯಗಳ? ಇವ್ರ ಆಹಾರ ಭದ್ರತೆ ಬಗ್ಗೆ ಯೋಚನೆ ಮಾಡವ್ರ? ಇಷ್ಟೊಂದು ಜಾಗ 10,000 ಎಕರೆ ಕಿತ್ಕೊಂಡ್ರೆ ಜನಗಳಿಗೆ ಆಹಾರ ಎಲ್ಲಿ ಬರ್ತದೆ? ಆಹಾರ ಉತ್ಪಾದನೆ ಮಾಡೋರು ಯಾರು? ಇದಿಷ್ಟು ಅಳ್ಳಾಳ ಸಂದರ್ಭದಲ್ಲಿರುವಂತಹ ಗ್ರಾಮಸ್ಥರ ಮಾತು. ಯಾಕಂದ್ರೆ ಇಲ್ಲಿ ನಾವು ಹಾಲು ಮತ್ತು ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರೋ ಜಮೀನನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.